ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಇವತ್ತು ಮಲ್ಲಪ್ಪ ಜೊತೆ. ದಿಲ್ಲಿ ಜೋರ್ದಾರಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ. ಹಾಗೆ ದಿಲ್ಲಿ ಸದನದಲ್ಲಿ ತಿಕ್ಕಾಡು ಜೋರಾಗ್ತಾ ಇದೆ. ಆಮ್ ಆದ್ಮಿ ಮತ್ತು BJP ಮಧ್ಯ. ಅದರಲ್ಲೂ ರೇಖಾ ಗುಪ್ತಾ ಮುಖ್ಯಮಂತ್ರಿ ಅವರಂತೆ CAG ರಿಪೋರ್ಟ್ ಹೊರಗೆ ತರ್ತೀನಿ ಅಂದ್ಕೊಳ್ಳೆ ಅಥವಾ ಅದಕ್ಕೆ ಪೂರ್ವದಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲೇ CAG ರಿಪೋರ್ಟ್ ತರ್ತೀನಿ ಅಂದ ತಕ್ಷಣ ಇವರು 2,500 ರೂಪಾಯಿ ಇಲ್ಲದವ್ರು ನಿಮಗೆ ಕೊಡಬೇಕಾಗಿದ್ದ ನನ್ನ ಮಕ್ಕಳಿಗೆ ಆಶ್ವಾಸನೆ ಕೊಟ್ಟಿದ್ರು, ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಇವ್ರು ಶುರು ಮಾಡಿದ್ದಾರೆ. ಯಾರು ಮೊದಲು ಯಾರ ಕಡೆಗೂ. ಆದರೆ ಇವತ್ತು ನಮ್ಮ ಗುಪ್ತಾ ಅವರು ಉತ್ತರ ಕೊಟ್ಟಿದ್ದು ನೋಡಿದ್ರೆ ಮೋಸ್ಟ್ಲಿ 2,500 ಕೊಡಲಿಕ್ಕಿಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯದಲ್ಲೇ ಖಜಾನೆ ಖಾಲಿ ಆಗಿದೆ, ಖಜಾನೆ ದುಡ್ಡೇ ಇಲ್ಲ. ನೀನು ಹೊಸದಾಗಿ ದುಡ್ಡು ಬಂದು ನಾವು ಕೊಡ್ತೀವಿ, ಆಗಸ್ಟ್ ಒಳಗೆ ಕೊಡ್ತೀವಿ, ಹೀಗೆಲ್ಲ ಮಾತುಗಳು ನಡೀತಾ ಇದ್ದಾವೆ. ಇದು ನೋಡಿದ ತಕ್ಷಣ ಮತ್ತಷ್ಟು ಉಗ್ರವಾಗಿರುವ ಆಮ್ ಆದ್ಮಿ ಇನ್ನೂ ಜೋರ್ದಾರಾಗಿ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತದೆ ಸದನದಲ್ಲ. ಮತ್ತು ಈಗ ಅದು ಮೂಮೆಂಟ್ ಮಾಡೋದ್ರೆ ಅದು ಮುಂದುವರೆದಂಥದ್ದು ಬೀದಿಗಳದ, ಅದರಿಂದ ಮೇಲೆ ಎದ್ದು ಬಂದಂಥ ಪಕ್ಷ. ಜೊತೆಗೆ ಈ ಮುಖ್ಯಮಂತ್ರಿ ಆಫೀಸ್ನಲ್ಲಿ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನಮ್ಮ ಭಗತ್ ಸಿಂಗರ ಮತ್ತು ಅಂಬೇಡ್ಕರ್ ಫೋಟೋಗಳನ್ನು ತೆಗಿಸಿ ಆ ಜಾಗದಲ್ಲಿ ಮೋದಿಯವರ ಇನ್ನುಳಿದವರ ಫೋಟೋ ಹಾಕಿದ್ದಕ್ಕಾಗಿ ವಿರೋಧ ಶುರುವಾಗಿಬಿಟ್ಟದ. ದಲಿತ ವಿರೋಧಿ ಪಾಯೋದು BJP, ಪಂಜಾಬ್ಗಳ ವಿರೋಧಿ, ಸಿಖ್ಖರ ವಿರೋಧಿ ಅನ್ನುವಂಗೆ ಸ್ಟಾರ್ಟ್ ಆಗಿದೆ. ಒಟ್ಟಿನಲ್ಲೇ ದಿಲ್ಲಿಯಲ್ಲಿ ಉಗ್ರತೆ ಕಾಲ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅಧಿಕಾರದಲ್ಲಿದ್ದಾಗ ಮನುಷ್ಯ ಬೇರೆ, ಅಧಿಕಾರ ಇಲ್ಲದಲ್ಲಿ ಇದ್ದಾಗ ಮನುಷ್ಯ ಬೇರೆ. ಇವತ್ತು ಅಧಿಕಾರದಾಗಿಲ್ಲ. ಆಮ್ ಆದ್ಮಿ ಇವತ್ತು ಅತಿ ಜೋರಾಗಿ ನೀವು ಫಸ್ಟ್ ಕ್ಯಾಬಿನೆಟ್ದೊಳಗೆ ಫಸ್ಟ್ ಏನೋ ಕೊಡ್ತಂತ ಹೇಳಿದ್ರು, 2,500 ಕೊಡಬೇಕು ಅಂತೇಳಿ ಶುರು ಮಾಡಿದ್ದಾರೆ. ಆದರೆ ರೇಖಾ ಗುಪ್ತಾ ಅವ್ರ ಮಾತು ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಸಮೀಪದಲ್ಲಿ ಆಗಲಿಕ್ಕಿಲ್ಲ, ಆಗುವುದಿಲ್ಲ ಅನ್ನಿಸ್ತದೆ. ಯಾಕಂದರೆ CAG ರಿಪೋರ್ಟ್ ಪ್ರಕಾರ ಖಜಾನೆ ಖಾಲಿ ಅದ. ಅದು ನಾಳೆ ಬಿಡುಗಡೆ ಮಾಡ್ತೀವಿ, ನಿಮಗೆ ತೋರಿಸ್ತೀವಿ, ಖಾಲಿ ಅದು ಏನೂ ಇಲ್ಲ ಅಲ್ಲೇ ಉಳ್ಳಿಕ್ಕೆ ಅಂತ. ಅದಕ್ಕೆ ನಮ್ಮ ಆತಿಶ್ ಅವರು ಉತ್ತರ ಕೊಟ್ಟಿದ್ದಾರೆ. 2014-15 30,000 ಕೋಟಿ ರೂಪಾಯಿ ಇದ್ದ ಬಜೆಟ ಇವತ್ತು 77,000 ಕೋಟಿ ರೂಪಾಯಿ ಬಜೆಟ್ ಅದು, ದಿಲ್ಲಿ ಬಜೆಟ್. ನಾನು ಮುಗಿಸಿದ್ದೀನಿ ಅದನ್ನು. ಲಾಸ್ ಎಲ್ಲದ ತೋರಿಸ್ಕೊಡ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲಾಸ್ ಯಾವುದೂ ಆಗಿಲ್ಲ, ನಾವು ಫ್ರೀ ಬೀಸ್ ಕೊಟ್ಟು ನಮ್ಮ ಖಜಾನೆ ಖಾಲಿ ಮಾಡಿಲ್ಲ ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾರು ಸತ್ಯ ಯಾರು ಸುಳ್ಳ CAG ರಿಪೋರ್ಟ್ ಬಂದಾಗ ಗೊತ್ತಾಗಿ ಆಗ್ತದೆ. ಅದು ಬರುವುದು ನಾಳೆ ನಾಳದ್ದು ಬರ್ಬೋದು. ಒಟ್ಟಿನಲ್ಲೇ ದೆಹಲಿಯಲ್ಲೇ ತಿಕ್ಕಾಟ ಬಂದು ಜೋರಾಗ್ಯದ. ಅದೇ ಕಾಲಕ್ಕೆ ಆಮ್ ಆದ್ಮಿಗೆ ಮತ್ತೊಂದು ಅವಕಾಶ ಬಂತದೆ. ಇವತ್ತು ವಿರೋಧ ಪಕ್ಷ ಏನು ಕೆಲಸ ಮಾಡ್ಬೋದು ಅಂತೇಳಿ. ಮತ್ತು ಇನ್ನೊಂದು ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂದ್ರೆ ಈ BJP ಇದ್ದಿದ್ದು ಆಮ್ ಆದ್ಮಿಯನ್ನು ಹೊಡಿಬೋದಾ? ಯಾಕಂದರೆ ಈ ವಿರೋಧ ಪಕ್ಷದ ಪ್ರಾಮಾಣಿಕ ಬಂದಂಥ ಪಾರ್ಟಿ ಅದಂತ ಅವ್ರು ಹೇಳ್ಕೊಳ್ತಾರೆ. ಹಾಗಾಗಿ ಅದು ಹೊಡ್ಕೊಂಡು ತಾವು ಶಕ್ತಿ ಹೆಚ್ಚು ಮಾಡ್ಕೋಬೋದಾ ಅನ್ನುವಂಥ ಮಾತು. ತನ್ನ ಶಕ್ತಿ ಹೆಚ್ಚು ಮಾಡ್ಕೊಳ್ತದೋ ಇಲ್ಲೋ ಅದು ಬೇರೆ ಮಾತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಅಲ್ಲಿ ತಿಕ್ಕಾಟ ಮಾತ್ರ ಜೋರಾಗುವಂಥದ್ದು, ಬೀದಿಗಳದ್ದು ಹೋರಾಟ ಮಾಡುವಂಥದ್ದು. ಮತ್ತು ಅದೇ ಕಾಲಕ್ಕೆ BJP ಅದು ಸಹಿತ ಆಮ್ ಆದ್ಮಿ ಸಾಕಷ್ಟು ಟೀಕಾ ಮಾಡ್ತಾ ಇದೆ. ಸಾರಾಯಿ ಕಾಣದ ದುಡ್ಡಿನ ತೆಗೆದ ಖಜಾನೆ ಕಾರ್ಯ ಮಾಡಿ ತಮ್ಮ ಇಲೆಕ್ಷನ್ಗೆ ಹಾಕ್ಕೊಂಡದ ಮಾಡೋದು, ಹಿಂಗೆಲ್ಲ ನೂರಾರು ಆರೋಪಗಳು ಮಾಡ್ತಾ ಇದ್ದಾರೆ. ಈಗ ಮುಖ್ಯ BJP ಬೇಕಾಗಿದ್ದೇನಪ್ಪ ಅಂದ್ರೆ ಈ 2,500 ದುಡ್ಡನ್ನು ಎಲ್ಲಿ ತಂದು ಕೊಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಅದನ್ನು ಖಜಾನೆಯಿಂದ ಕೊಡಬೇಕು. ಈ ಖಜಾನೆ ಖಾಲಿ ಐತೆ ಅಂದ್ರೆ ಮುಗಿದೋಗ್ಬಿಡ್ತು. ಅಂದರೆ ಈ ಚಿಕ್ಕಾಟದ ದಿನಗಳು ಹೋಗ್ತಾ ಇದ್ದಾವೆ. ಅದೇ ಕಾಲಕ್ಕೆ ನಿಧಾನಕ್ಕೆ ಜನರಿಗೂ ಏನಪ್ಪ ಇದು, ನಾವು 2,500 ಕೊಡ್ತಾರಂತ ನಾವು ಓಟ್ ಹಾಕಿದ್ವಿ, ಇದೇನಿದು ಅಂತ. ಯಾಕಂದರೆ BJP ಇಲ್ಲಿವರೆಗೆ ವಿರೋಧ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಬೆನ್ನ ಹಚ್ಚಿ ಕೇಳೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಬಿಹಾರದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಇನ್ನೊಂದು ರಾಜ್ಯಗಳಲ್ಲಿ ಆಗಿರ್ಬೋದು, ಅವ್ರೇನು ಆಶ್ವಾಸನೆ ಕೊಟ್ಟಿದ್ರು. ಇವನು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು. ಇವತ್ತಿನವರೆಗೂ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳು ಇದು ಕೇಳಿಲ್ಲ, ನೀವು ಕೊಡ್ತಂದಿದ್ರಿ ಯಾಕೆ ಕೊಟ್ಟಿಲ್ಲ ಅಂತ. ಆದರೆ ಆಮ್ ಆದ್ಮಿ ಉಳಿದ ಪಕ್ಷಗಳಂತೆ ಅಲ್ಲ ಅನ್ನೋದು ಮತ್ತೊಮ್ಮೆ ತೋರಿಸ್ಕೊಳ್ಕತ್ತದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅದ, ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು ಕಾಂಗ್ರೆಸ್ ಅದ, ಅದೇ ಕಾಲಕ್ಕೆ ನಮ್ಮ ಶರದ್ ಪವಾರ್ ಇದ್ದಾರೆ. ಇಂಥ ಬಲಿಷ್ಠ ನಾಯಕರಿದ್ದರೂ ಸಹಿತ ಅಲ್ಲಿ ಏನೇನು ಕೊಡ್ತಾರೆ ಎಲೆಕ್ಷನ್ ಸಮಯದಲ್ಲಿ ಅದೇನು ಕೊಟ್ಟಿಲ್ಲಲ್ಲ, ಅದು ಕೇಳ್ತಾ ಇಲ್ಲ ಅವರು. ಅಂಥ ಪ್ರಸಂಗನ ಈಗ ಹರಿಯಾಣದಲ್ಲೂ ಅದ, ಅಲ್ಲಿಯೂ ಕಾಂಗ್ರೆಸ್ ಅವ್ರೇನು ಕೊಡ್ತಾ ಇಲ್ಲ, ಅದನ್ನು ಕೇಳ್ತಾ ಇಲ್ಲ, ಅದು ಮೂಮೆಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ಸ್ಥಾಪಿತ ಪಕ್ಷಗಳೇನಿದ್ದಾವೆ, ಮೊದಲು ಬಂದ ಪಕ್ಷಗಳಿದ್ದಾವೆ,
ಇವರು ಆ ಪ್ರಶ್ನೆ ಮಾಡಿದ್ರೆ ನಾಳೆ ನಮ್ಮ ಅಧಿಕಾರ ಬಂದರೆ ಅವ್ರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋಂಥ ಭಯದಲ್ಲಿ ಇರ್ತಾರೆ. ಆದರೆ ಆ ಮಾತಿಗೆ ಆ ಭಯ ಇಲ್ಲ. ನಾವು ಕರೆಕ್ಟ್ ನಡೆದೀವಿ. ನಮಗೆ ನೀವೇನು ಅಂದಿದ್ರಿ, ನಾವು 2100 ಕೊಡ್ತೀನಿ ಅಂದಿರಿ, ನೀವು 2500 ಕೊಡ್ತೀನಿ ಅಂದ್ರಿ, ಜನ ನಿಮಗೆ ಓಟ್ ಹಾಕಿದ್ರೆ ಆ 2500 ಕೊಡ್ರಿ ಅಂಥೇಳಿ ಈಗ ಹೋರಾಟಕ್ಕೆ ಇಳಿಯುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಆದರೆ CAG ರಿಪೋರ್ಟ್ಸ್ ಬಗ್ಗೆ ಅವ್ರಿಗೆ ಭಯ ಅದ ಅಥವಾ ಇಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವ್ರಿಗೇನಂದ್ರೆ ಭಯ ಇದ್ದಂಗೆ ಕಾಣೋದಿಲ್ಲ CAG ರಿಪೋರ್ಟ್ ಬಗ್ಗೆ. ಯಾಕಂದ್ರೆ ಅವ್ರ ಲಾಭದಲ್ಲೇ ನಾವು ಮಾಡಿದ್ವಿ ಈ ಬಜೆಟನ್ನು ಅಂತೇಳಿ. 77,000 ಕೋಟಿ ರೂಪಾಯಿ ಬಜೆಟ್, 30,000 77,000 ಕೋಟಿ ರೂಪಾಯಲ್ಲೇ ಅದು ದೊಡ್ಡ ಬಜೆಟ್ ಮಾಡೀವಿ. ಅದು ಬಂದ ಲಾಭದಾಗ ನಾವೆಲ್ಲ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಬಂದೀವಿ ಅನ್ನೋಂಥ ವಾದ ಅವರು. ಇದರಿಂದಾಗಿ BJP ಆಮ್ ಆದ್ಮಿ ಇವತ್ತು ದಿನನಿತ್ಯ ಇವರ ಚಿಕ್ಕಾಡದ್ರನ್ನ ಈ ಮುಂದಿನ ದಿನಗಳು ಹೋಗ್ತಾವೇನೋ ಅನ್ನುವಂಥದ್ದು. ಯಾಕಂದ್ರೆ ಇಬ್ಬರು ಹಿಂದೆ ಸರಿಯಾದವ್ರನ್ನ, ಇಬ್ಬರು ಅಷ್ಟು ಗಟ್ಟಿದ್ದವ್ರನ್ನ, BJPಗರಂತೆ ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಬಂದಂಥವ್ರು. ಅವ್ರಿಗೂ ವಿರೋಧಿಗಳ ಏನಪ್ಪ ಟಾಂಗ್ಗಳಂತಿರೋ ಅಥವಾ ಟ್ರಿಕ್ಸ್ ಅಂತಿರೋ ಗೊತ್ತಿದ್ದೇ ಇರ್ತಾವೆ. ಹೀಗಾಗಿ ದಿನ ದುಡುವಂಥದ್ದು ಕೆಲಸ ಆಗ್ಬೋದು. ಬಟ್ ಇದರಿಂದ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಸುಳ್ಳಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. 2,000 ಕೊಡಲಿಕ್ಕಿಲ್ಲ, 2,500 ಅನ್ನೋಂಥದ್ದೇನು ಮಾತು ಬಂದದ ಇಲ್ಲ, ಖಜಾನೆ ಖಾಲಿ ಇರುತ್ತೇನು ಹೇಳಿದ. ಸಡನ್ನಾಗಿ ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಕಾಲು ಬುಡದಲ್ಲಿ ನೆಲ ಕಿತ್ತೋದಂಗೆ ಅನಿಸ್ಲಿಕ್ಕತ್ತದೆ. ಏನೋ ನಾವು ತಪ್ಪು ಮಾಡಿದ್ದೀನಪ್ಪ ಈಗ BJPಗೆ ಓಟ್ ಹಾಕಿ, ಯಾಕೆ ನಮ್ಗೆ ಬರಲಿಕ್ಕಿಲ್ಲ ಇನ್ನು ದುಡ್ಡು ಅನ್ನುವಂಥದ್ದು. ಅದಕ್ಕೆ ಆಮ್ ಆದ್ಮಿನೂ ಸಹಿತ ಜನರನ್ನು ಹೇಳ್ತಾ ಇದ್ದಾರೆ, ನೋಡ್ರಿ ಹೆಂಗಿದ್ದಾರೆ ಇವರು, ನೀವು ಕೊಡಲಿಲ್ಲ, ನಮಗೆ ತಂದಿದ್ರೆ 2,100 ರೂಪಾಯಿ ಕೊಡ್ತಿದ್ವಿ, ನಿಮ್ಮೆಲ್ಲ ಗ್ಯಾರಂಟಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತೇಳಿ. ಅದೇನೂ ಇರಲಿ, ಈಗ ಮಾತ್ರ ಇದು ದೊಡ್ಡ ಸವಾಲನ್ನು BJPಗೆ, ಅದರಲ್ಲಿ 2 ಮಾತ್ರ ಇಲ್ಲ. ಯಾಕಂದ್ರೆ ಕೊಡುವವರೆಗೆ ಆಮ್ ಆದ್ಮಿ ಬಿಡುವುದಿಲ್ಲ. ಮತ್ತು ಅದ್ರಲ್ಲಿ ಭಾಳ ಇವ್ರು ಏನು ಹೇಳೋರು ಹೊರಗಡೆ ಹೇಳಿದ್ರೆ ಖಜಾನೆ ಖಾಲಿ ಅವ್ರು ವಿತ್ ಡಾಕ್ಯುಮೆಂಟ್ರಿ ವಿತ್ ಎವಿಡೆನ್ಸ್ ಎಷ್ಟು ದುಡ್ಡು ಬಂದಿತ್ತು ಎಷ್ಟು ಹೋದ ಹೊರಗಡೆ ಡಾಕ್ಯುಮೆಂಟ್ಸ್ ಅದಾವ ಆಮ್ ಆದ್ಮೇಲೆ. ಅವ್ರು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಿಶ್ಚಿತವಾಗಿಯೂ ಇದನ್ನು ಅವ್ರು ಎದುರಿಸ್ತಾರೆ. ಮತ್ತು ಜನರಿಗೆ ಕನ್ವೇ ಮಾಡೋದು, ಮುಟ್ಸೋದು, ಇವ್ರ ಕಡೆದು ಕೆಲಸ ಆಗೋದಿಲ್ಲ, ಸುಳ್ಳು ಮಾತಾಡ್ತಾರೆ ಇವರು ಅಂತೇಳಿ. ಈಗಾಗಲೇ ಈ ವಿಷಯ ಚರ್ಚೆ ಆಗಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸಣ್ಣಗೆ BJP ಹಿಡಿದ ನಡ್ಕೊಳ್ಳೋದಿಲ್ಲ, ಕೊಟ್ಟ ಮಾತಿನ ನಡ್ಕೊಳ್ಳೋದಿಲ್ಲ ಅನ್ನುವಂಥ ವಾತಾವರಣದ ಅದು ಇನ್ನಷ್ಟು ಗಟ್ಟಿಯಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಇಂಡಿಯಾ ಗಠಬಂಧನ ಸಹಿತ ನಮ್ಮ ಕೇಜ್ರಿವಾಲ್ ಮೇಲೆ ಹೆಚ್ಚು ಪ್ರೀತಿ ವಿಶ್ವಾಸ ಇಟ್ಟದ. ಹೀಗಾಗಿ ಈ ಇಂಡಿಯಾ ಗಠಬಂಧನ ಅಥವಾ ಇಂಡಿಯಾ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷವಾಗಿ ಹೊರಹೊಮ್ಮದಲ್ಲಿ 2 ಮಾತು ಇಲ್ಲ. ಅದು ಲೀಡರ್ಶಿಪ್ ಸಹಜವಾಗಿನ ಕೇಜ್ರಿವಾಲ್ಗೆ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಿಂದಾಗಿ ದೆಹಲಿಯ ಪ್ರತಿದಿನದ ಘಟನೆಗಳು ಕುತೂಹಲಕರ ಅಷ್ಟೇ ಅಲ್ಲ, ಈ ರಾಷ್ಟ್ರದ ಭವಿಷ್ಯ ಬರೆಯುವಲ್ಲೇ ಭಾಳ ಪ್ರಮುಖ ಪಾತ್ರ ವಹಿಸ್ತಾವೆ ಅನ್ನೋದು ಅಷ್ಟು ನಿಜ ಅಂತ ಈಗ ಅನಿಸಾಗತ್ತದ. ನೋಡೋಣ ಯಾವ ರೀತಿಯಾಗಿ ವಿರೋಧ ಪಕ್ಷದ ಒಂದು ಹೋರಾಟವನ್ನು ಆಮ್ ಆದ್ಮಿ ಮಾಡ್ತದೆ ಮತ್ತು ಅದನ್ನು ಯಾವ ರೀತಿಯಾಗಿ BJP ಸುಳ್ಳು ಮಾಡಿಸ್ತದೆ. ಯಾಕಂದರೆ 2 ಪಾರ್ಟಿಗಳಲ್ಲಿ ಬುದ್ಧಿವಂತರಿದ್ದಾರೆ, 2 ಪಾರ್ಟಿಗಳಲ್ಲೇ ಚಾಣಕ್ಯರಿದ್ದಾರೆ. ಹೀಗಾಗಿ ದೆಹಲಿ ಒಂದು ಸರ್ಕಾರ ಯಾವ ರೀತಿ ನಡೆಸ್ತದೆ ದಿಲ್ಲಿದ್ದು, ಜೊತೆಗೆ ವಿರೋಧ ಪಕ್ಷ ಆಮ್ ಆದ್ಮಿ ಅದನ್ನು ಯಾವ ರೀತಿ ತಡೀತೈತಿ ಅನ್ನೋದು ನೋಡ್ತಾ ಹೋಗೋಣ. ಮೊದಲೀಗ 2,500ಕ್ಕೆ ಏನು ಉತ್ತರ, CAG ರಿಪೋರ್ಟಿಗೆ ಇವ್ರಿಗೆ ಏನು ಉತ್ತರ, ಇವತ್ತು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥದ ಸಿದ್ದರಾಮಯ್ಯ ಸತ್ಯದ ಕೈಗರಡಿ ವಂದನೆಗಳು.